ಕಾಂಗ್ರೆಸ್ ಆರ್ಎಸ್ಎಸ್ ವಿರುದ್ಧ ಕೆಂಡಕಾರುತ್ತೆ. ರಾಹುಲ್ ಗಾಂಧಿ ಆರ್ಎಸ್ಎಸ್ ಅಂದರೆ ಉರಿದು ಬೀಳ್ತಾರೆ. ಸೋನಿಯಾ ಗಾಂಧಿಗೆ ಆರ್ಎಸ್ಎಸ್ ಅಂದರೆ ಇಷ್ಟ ಇಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಅಂದರೆ ಶತ್ರು ರಾಷ್ಟ್ರದ ಒಂದು ಸೇನೆ ಥರ ಟ್ರೀಟ್ ಮಾಡ್ತಾರೆ. ಆದರೆ ಕಾಂಗ್ರೆಸ್ನ ಮಿತ್ರ ಪಕ್ಷ ಸದಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಪಕ್ಕ NDA ಮೈತ್ರಿಕೂಟದಲ್ಲಿ ಕೂರುವಂಥ ಶರದ್ ಪವಾರ್ ಅವರು RSS ಮಾದರಿಯನ್ನು ಹೊಗಳಿದ್ದಾರೆ. ಹೌದು, ನಮಗೆ RSS ರೀತಿಯ ಕಾರ್ಯಕರ್ತರು ಬೇಕು ಅಂತ. ಮಹಾರಾಷ್ಟ್ರ ಚುನಾವಣೆಯ ಸೋಲಿನ ನಂತರ NDA ನಾಯಕರಾದಂಥ ಶರದ್ ಪವಾರ್ ಅವರು RSS ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು. RSS ಕಾರ್ಯಕರ್ತರು ನಿಸ್ವಾರ್ಥವಾಗಿ ಆ ಪಕ್ಷವನ್ನು ಸಂಘಟನೆ ಮಾಡಿದ್ರು, ಗೆಲುವಿಗೆ ಕಾರಣ ಆದರು. ಒಂದು ಕಡೆ ಸುದ್ದಿ ಇದೆ, ಏನು NCP ಅಜಿತ್ ಪವಾರ್ ಬಣ, NCP ಶರದ್ ಪವಾರ್ ಬಣ ಒಂದಾಗುವ ಹಂತದಲ್ಲಿದೆ. ಎಲ್ಲರೂ ಕೂಡ ನರೇಂದ್ರ ಮೋದಿನ ಬೆಂಬಲಿಸ್ತಾರೆ ಅನ್ನೋ ಚರ್ಚೆ ಇದೆ. ಶಿವಸೇನೆ ಶಿಂದೆ ಬಣ ಮತ್ತು ಉದ್ಧವ್ ಠಾಕ್ರೆ ಬಣ ಒಂದಾಗುತ್ತೆ, ಅವರು BJPನ ಬೆಂಬಲಿಸ್ತಾರೆ. ಒಂದು ದೇಶ ಒಂದು ಚುನಾವಣೆ ಮಸೂದೆ ಇವೆಲ್ಲ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಅನ್ನೋ ಚರ್ಚೆಯ ನಡುವೆ ಶರದ್ ಪವಾರ್ ಅವರ RSS ರೀತಿಯ ಕಾರ್ಯಕರ್ತರು ಬೇಕು ಅನ್ನೋ ಹೇಳಿಕೆ ಕಾಂಗ್ರೆಸ್ಗೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಒಂದಷ್ಟು ಪಾಯಿಂಟ್ ಅನ್ನು ಹೇಳ್ತಾರೆ ಅವರು. ಇದ್ರ ಜೊತೆಗೆ ಶಾಹು ಮಹಾರಾಜ್, ಮಹಾತ್ಮ ಫುಲೆ, ಅಂಬೇಡ್ಕರ್ ಮತ್ತು ಯಶವಂತರಾವ್ ಚವ್ಹಾಣ್ ವಿಚಾರಧಾರೆಗೆ ಅನುಗುಣವಾಗಿ ಕಾರ್ಯಕರ್ತರನ್ನು ರೂಪಿಸಬೇಕು. ಜೊತೆಗೆ RSS ಗುಣಗಾನ ಮಾಡಿದ್ದಾರೆ. RSS ರೀತಿಯ ಕಾರ್ಯಕರ್ತರನ್ನ, RSS ಬಳಿ ಹಿಂದುತ್ವ ಬಗ್ಗೆ ಬದ್ಧತೆಯನ್ನು ಹೊಂದಿದ ಕರ್ತರು ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ನಿಲುವು ಬದಲಿಸೋದಿಲ್ಲ. ನಾವು ಕೂಡ ಅಂತ ಕಾರ್ಯಕರ್ತನ ಹೊಂದಬೇಕು. ಲೋಕಸಭೆ ಚುನಾವಣೆಯ ಬಳಿಕ, ಯಶಸ್ಸಿನ ಬಳಿಕ ನಾವೆಲ್ಲ ಮೈ ಮರೆತ್ವಿ. ಆದರೆ RSSನವರು ಕೆಲಸ ಮಾಡಿದ್ರು, BJP ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹಾಗಾಗಿ RSS ರೀತಿಯ ಬದ್ಧತೆ ಇರತಕ್ಕಂಥ ಕಾರ್ಯಕರ್ತರನ್ನ ನಾವು ತಯಾರು ಮಾಡಬೇಕು ಅನ್ನೋದು ಶರದ್ ಪವಾರ್ ಅವರ ಹೇಳಿಕೆ. ಇದೊಂದು ರೀತಿ ಕಾಂಗ್ರೆಸ್ ಬೆಳಗ್ಗೆ ಎದ್ದು RSSಗೆ ಬೈಯುವಂಥ ಕಾಂಗ್ರೆಸ್ ಮಿತ್ರ ಪಕ್ಷದ ಹೇಳಿಕೆ ಒಂದು ರೀತಿಯ ಮುಜುಗರ ತಂದಿದೆ ಅಂತ ಹೇಳ್ಬೋದು. ತಾವೇನು ಹೇಳ್ತೀರಿ? RSS ಅನ್ನ NDA ಮೈತ್ರಿಕೂಟದ ನಾಯಕ ಶರದ್ ಪವಾರ್ ಆ RSS ಮಾದರಿಯ ಕಾರ್ಯಕರ್ತರು ಬೇಕು, RSSಗೆ ಕಾರ್ಯಕರ್ತರಿಗೆ ಬದ್ಧತೆ ಇದೆ ಅನ್ನೋ ಹೇಳಿಕೆಗಳ ಬಗ್ಗೆ ತಾವೇನು ಹೇಳ್ತೀರಿ? RSS ಬಗ್ಗೆ ನಿಮ್ಮ ಕಾಮೆಂಟ್ ಏನು, ನಿಮ್ಮ ನಿಲುವೇನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.